ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಯೋಗಿಗಳಾದಂಥವರು ತಮ್ಮೊಳಗಿರ್ತಕ್ಕಂಥ ಆತ್ಮನನ್ನು ನೋಡೋದಕ್ಕೆ ಸಮರ್ಥರಾಗಿರ್ತಾರೆ. ಅದೇ ಅಜ್ಞಾನಿಗಳಿಗೆ ಅದನ್ನು ನೋಡೋದಕ್ಕೆ ಸಾಧ್ಯ ಆಗಲ್ಲ. ಇಂದ್ರಿಯಗಳನ್ನು ನಿಗ್ರಹ ಮಾಡೋದ್ರ ಮೂಲಕ ಯೋಗಿಗಳು ಆ ಆತ್ಮನನ್ನು ನೋಡ್ತಾರೆ. ಅಜ್ಞಾನಿಗಳಿಗೆ ಚಿತ್ತಶುದ್ಧಿ ಇಲ್ಲದೆ ಇರೋದ್ರಿಂದ ಆಗಲ್ಲ ಅಂತ ಹೇಳಿ, ಸೂರ್ಯ, ಚಂದ್ರ ಮತ್ತು ಅಗ್ನಿ ಇವೆಲ್ಲವುಗಳಲ್ಲಿರ್ತಕ್ಕಂಥ ತೇಜಸ್ಸು ನಾನೇ ಅಂತ ತಿಳಿ ಅಂತ ಹೇಳಿದ್ದ. ಈಗ ಇವತ್ತಿನ ಇನ್ನೆರಡು ಶ್ಲೋಕಗಳಲ್ಲಿ ಭಗವಂತ ಅದೇ ವಿಷಯವನ್ನು ಮತ್ತೆ ಮುಂದುವರೆದು ತನ್ನ ಪ್ರಭಾವದಿಂದ ಇನ್ನೇನೇನೇನು ಸಾಧ್ಯ ಆಗುತ್ತೆ ಅನ್ನೋಂಥದ್ದನ್ನು 13-14ನೇ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸಾ ಪುಷ್ಣಾಮಿ ಚೌಷಧೀ ಸರ್ವಾಃ ಸೋಮೋ ಭೂತ್ವಾ ರಸಾತ್ಮಕಃ ಅಂತ ಹೇಳಿದ. ನಾನು ಭೂಮಿಯನ್ನು ಪ್ರವೇಶ ಮಾಡಿ ನನ್ನ ಸಾಮರ್ಥ್ಯದಿಂದ ಪ್ರಾಣಿಗಳನ್ನು ನಾನು ಧರಿಸ್ತೀನಿ ಅಂತ ಹೇಳ್ತಾ ಇದ್ದಾನೆ. ರಸಸ್ವರೂಪವಾದಂಥ ಚಂದ್ರನಾಗಿ ಎಲ್ಲ ಪೈರುಗಳಲ್ಲೂ ಕೂಡ ನಾನು ಪೋಷಣೆ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಭಗವಂತ ಸಕಲ ಸೃಷ್ಟಿಯಲ್ಲೂ ಕೂಡ ಪ್ರವೇಶ ಮಾಡ್ತಾನೆ ಅಂತ ಈ ಮಾತಿನಿಂದ ನಾವು ತಿಳ್ಕೊಳ್ಬೇಕು. ಸಕಲ ಸೃಷ್ಟಿಯಲ್ಲೂ ಕೂಡ ಚರಾಚರ ವಸ್ತುಗಳೆಲ್ಲವುಗಳಲ್ಲೂ ಕೂಡ ಭಗವಂತ ಪ್ರವೇಶ ಮಾಡ್ತಾನೆ. ಅವನಲ್ಲಿರ್ತಕ್ಕಂಥ ಓಜಸ್ಸಿನಿಂದ ಅಂದರೆ ಸಾಮರ್ಥ್ಯದಿಂದ ಎಲ್ಲ ಪ್ರಾಣಿಗಳನ್ನು ಕೂಡ ಪ್ರವೇಶ ಮಾಡ್ತಾನೆ. ನಿಮ್ಮೊಳಗಿರ್ತಕ್ಕಂಥ ಎಲ್ಲ ಪ್ರಾಣಿಗಳಲ್ಲಿರ್ತಕ್ಕಂಥ ಒಂದು ಸಾಮರ್ಥ್ಯ ಅಥವಾ ಶಕ್ತಿ ಯಾರಿಂದ ಬಂದಿದೆ ಅಂದರೆ ಭಗವಂತನಿಂದ. ಯಾಕೆಂದರೆ ಭಗವಂತ ನಾನೇ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ ನೇರವಾಗಿ. ಜೀವ ತುಂಬಿರ್ತಾನೆ, ಎಲ್ಲ ಜೀವಗಳಿಗೂ ಕೂಡ, ಸಕಲ ಜೀವಿಗಳಿಗೂ ಕೂಡ ಜೀವ ತುಂಬುತ್ತಾನೆ. ಚಂದ್ರನ ಸ್ವರೂಪವನ್ನು ಧರಿಸಿ ಎಲ್ಲ ಪೈರುಗಳನ್ನು ಕೂಡ ಪೋಷಣೆ ಮಾಡ್ತಾನೆ. ಬರೀ ಮಾನವ ಮತ್ತು ಇತರೆ ಪ್ರಾಣಿಗಳಷ್ಟೇ ಅಲ್ಲದೆ ಪೈರುಗಳನ್ನು ಕೂಡ ಪೋಷಣೆ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಮತ್ತೆ ಮುಂದುವರೆದು ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಂತ ಹೇಳಿದ. ಅಂದರೆ ಹೇಗೆ ಇದನ್ನು ಈ ಕ್ರಿಯೆಯನ್ನು ಮಾಡ್ತಾನೆ ಭಗವಂತ, ಎಲ್ಲ ಜೀವಿಗಳಲ್ಲೂ ನಾನು ಇದ್ದೀನಿ, ಅವುಗಳಲ್ಲಿ ಪ್ರವೇಶ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಹೇಗೆ ಭಗವಂತ ನಮ್ಮೊಳಗೆ ಪ್ರವೇಶ ಮಾಡಿದ್ದಾನೆ ಅನ್ನೋದಕ್ಕೆ ಏನಾದರೂ ಕುರುಹು ಬೇಕಲ್ಲ, ಯಾವುದಾದ್ರೂ ನಿದರ್ಶನ ಬೇಕಲ್ಲ. ನಮ್ಮೊಳಗೆ ಭಗವಂತ ಪ್ರವೇಶ ಮಾಡ್ತಾನೆ ಅನ್ನೋದಕ್ಕೆ ಒಂದು ಸರಿಯಾದ ಸೂಕ್ತವಾದ ಸಮಜಾಯಿಷಿ ಬೇಕಲ್ಲ. ಅದು ಏನು ಅಂತಂದರೆ, ನಾನು ಜಠರಾಗ್ನಿಯ ಸ್ವರೂಪದಿಂದ ಎಲ್ಲ ಪ್ರಾಣಿಗಳ ಶರೀರಗಳಲ್ಲಿ ಇದ್ದು ಪ್ರಾಣಾಪಾನ ವಾಯುಗಳ ಮೂಲಕ 4 ವಿಧವಾದಂಥ ಅನ್ನವನ್ನು ಜೀರ್ಣವಾಗುವಂತೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾವು ದಿನನಿತ್ಯ ಉಪಯೋಗಿಸುವಂಥ ಎಲ್ಲ ರೀತಿಯ ಆಹಾರ 4 ವಿಧದ ಆಹಾರ ಅಂತ ಹೇಳ್ತಾನೆ ಭಗವಂತ. ಹಲ್ಲಿನಿಂದ ಕಚ್ಚಿ ತಿನ್ನುವಂಥದ್ದು, ಹಾಗೆ ಸುಮ್ಮನೆ ಕುಡಿಯುವಂಥ ಪದಾರ್ಥ, ಗಟ್ಟಿ ಪದಾರ್ಥಗಳನ್ನೆಲ್ಲ ಹಲ್ಲಿನಿಂದ ಜಗದು ತಿಂತೀವಿ. ಬೇರೆ ಕೆಲವು ಹಾಲು, ಕಾಫಿ, ಟೀ, ಕೀರು ಇಂಥದ್ದನ್ನೆಲ್ಲ ಸುಮ್ಮನೆ ಕುಡಿತೀವಿ. ಮತ್ತು ಕೆಲವು ವಸ್ತುಗಳನ್ನು ಚೀಪ್ತೀವಿ, ನೆಕ್ತೀವಿ. ಅವ್ಯಾವು ಉಪ್ಪಿನಕಾಯಿ ಅಂತ ಪದಾರ್ಥ ಅಥವಾ ಅನೇಕ ರೀತಿಯ ಹಣ್ಣುಗಳು, ಇವನ್ನೆಲ್ಲ ನಾವು ಚೀಪುವಂಥ ರೀತಿಯಲ್ಲಿ ಉಪಯೋಗಿಸ್ತೀವಿ. ಇನ್ನು ಕೆಲವನ್ನ ಸುಮ್ಮನೆ ನುಂಗ್ತೀವಿ, ಮುದ್ದೆ ಅಂತ ಪದಾರ್ಥ ಸುಮ್ಮನೆ ನುಂಗ್ತೀವಿ. ಇವೇ 4 ರೀತಿಯ ಅನ್ನ ಅಂತ ಭಗವಂತ ಹೇಳಿರೋದು.
ಆ 4 ರೀತಿಯ ಅನ್ನವನ್ನು ಜೀರ್ಣವಾಗುವಂತೆ ಮಾಡ್ತಕ್ಕಂಥವನೇ ಭಗವಂತ. ಹೇಗೆ ಮಾಡ್ತಾನೆ ಅಂದರೆ ಪ್ರಾಣಾಪಾನ ವ್ಯಾನೋದಾನ ಸಮಾನ ಸಪ್ರಾಣ ಅಂತ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ. ಈ ಪಂಚವಾಯುಗಳು ನಮ್ಮಲ್ಲಿರ್ತಕ್ಕಂಥ ಕ್ರಿಯೆಗಳನ್ನು ನಡೆಯೋದಕ್ಕೆ ಈ ಪಂಚವಾಯುಗಳು ಕೆಲಸ ಮಾಡ್ತವೆ. ಪ್ರಾಣವಾಯು, ಅಪಾನವಾಯು, ವ್ಯಾನವಾಯು, ಉದಾನವಾಯು ಮತ್ತು ಸಮಾನವಾಯು. ಇವೆಲ್ಲ ಒಂದೊಂದು ರೀತಿಯ ಕೆಲಸವನ್ನು ಮಾಡ್ತವೆ. ಇದನ್ನು ಪಂಚಭೂತಗಳ ಪಂಚೇಂದ್ರಿಯಗಳ ವಿಷಯವನ್ನು ಹೇಳುವಾಗ ನಾನು ವಿಶದವಾಗಿ ಒಂದು ದಿನ ಹೇಳಿದ್ದೆ. ನಾನು ಒಂದು ದಿನದ ವಿಡಿಯೋದಲ್ಲಿ ಈ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಕ್ರಿಯೆಗಳನ್ನು ಮಾಡ್ತಕ್ಕಂಥವನೇ ಭಗವಂತ. ಈ ಎಲ್ಲ ಕ್ರಿಯೆಗಳನ್ನು ಮಾಡೋದ್ರ ಮೂಲಕ ನಮ್ಮನ್ನು, ನಮ್ಮ ಜೀರ್ಣಕ್ರಿಯೆಯನ್ನು ನಿಯಂತ್ರಿಸ್ತಾನೆ ಅಂತ ಹೇಳ್ತಾ ಇದ್ದಾನೆ ಅರ್ಜುನಿಗೆ. ಈ ರೀತಿಯ ಒಂದು ಕ್ರಿಯೆಗೆ ನಾನೇ ಕಾರಣ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.